ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಘಟಾನುಘಟಿ ನಾಯಕರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಹಾಲಿ ಮಾಜಿ ಮುಖ್ಯಮಂತ್ರಿಗಳ ಕ್ಯಾಂಪೇನ್ ಬಹಳ ಜೋರಾಗಿತ್ತು. ದಾವಣಗೆರೆಯಲ್ಲೂ ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಚಾರಕ್ಕೆ ಬಂದಿದ್ದರು. ಆದರೆ ಮತಯಾಚನೆಗಿಂತ ಹೆಚ್ಚಾಗಿ ಮುಸ್ಲಿಂ ನಾಯಕರ ಮನವೊಲಿಕೆಯಲ್ಲಿ ಅರ್ಧ ಸಮಯವನ್ನು ಕಳೆಯುವಂತಾಗಿರುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಬಹಳ ದೊಡ್ಡ ಸವಾಲಾಗಿತ್ತು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಮಹಾಸಮರ ಅಕ್ಷರಶಃ ಮಹಾಯುದ್ಧ ರೀತಿಯೇ ಭಾಸವಾಗ್ತಿದೆ. ಗೆದ್ದು ಪ್ರತಿಷ್ಠೆ ಉಳಿಸಿಕೊಳ್ಳೋ ಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ರೆ, ಅಸ್ತಿತ್ವ ಉಳಿಸಿಕೊಳ್ಳೋ ಯತ್ನದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಸಿಲ ಝಳದ ರೀತಿಯಲ್ಲೇ ಉಪಚುನಾವಣೆಯ ಕಾವು ಕ್ಷಣಕ್ಕೂ ಜೋರಾಗ್ತಿದೆ. ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಕೈ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೈ ನಾಯಕರು ಲಗ್ಗೆ ಇಟ್ಟಿದ್ದಾರೆ. ಸಮರ್ಥ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು, ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆ ಸಾಲು ಸಾಲು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಜಮೀರ್ ಟೆನ್ಷನ್. ಉಪಚುನಾವಣೆ ಸಮಯದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಮನವೊಲಿಸೋದ್ರಲ್ಲಿ ಕೈ ನಾಯಕರು ಸಕ್ಸಸ್ ಆಗಿದ್ರು, ಟೆನ್ಷನ್ ಮಾತ್ರ ಕಮ್ಮಿ ಆಗಿಲ್ಲ. ಬಂಡಾಯ ಶಮನವಾದ್ರೂ ಮುಸ್ಲಿಂ ಮತಗಳ ಆತಂಕ ದುಪ್ಪಟ್ಟಾಗಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಮುನಿಸು ಕಮ್ಮಿಯಾದಂತೆ ಕಾಣುತ್ತಿಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗದೆ ಕೇರಳದಲ್ಲಿ ಠಿಕಾಣಿ ಹಾಕಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದ ಕೇವಲ ಒಂದು ದಿನ ಪ್ರಚಾರಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತೊಂದೆಡೆ ಜಮೀರ್ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮುಸ್ಲಿಮರೆಲ್ಲ ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಅಂತವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. वहाँ के लोगों में गुस्सा है. दोनों बातें सही है. कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है. और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया. ಇನ್ನು ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಯಾವುದೇ ಅಸಮಾಧಾನ ಇಲ್ಲ. ಅವರಿಗೆ ಕೇರಳ ಕಾಂಗ್ರೆಸ್ ಉಸ್ತುವಾರಿ ಕೊಡಲಾಗಿದೆ. ಪ್ರಚಾರಕ್ಕೆ ಅವರೂ ಬರ್ತಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಡಿಕೆಶಿ ತೆರಳಿ ಅಲ್ಲೇ ಊಟ ಮಾಡಿ ಸಭೆಯನ್ನೂ ನಡೆಸಿದ್ರು. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ದಾವಣಗೆರೆ ಕಾಂಗ್ರೆಸ್ ಮುಸ್ಲಿಮರ ಭಿನ್ನಮತವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ, ಹೀಗಾಗಿ ಈ ಬಾರಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಲ್ಲ, ಮತ ವಿಭಜನೆಯಾಗೋದು ಫಿಕ್ಸ್ ಅಂತಿದ್ದಾರೆ. ಆದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತ್ರ ವಿಪಕ್ಷಗಳ ಆಸೆ ಈಡೇರಲ್ಲ, ಎಲ್ಲವೂ ಸುಲಲಿತವಾಗಿ ನಡೆಯುತ್ತಿದೆ ಅಂತಿದ್ದಾರೆ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ. ಅದು ಎಲ್ಲರೂ ಪರಿಚಯ ಇದ್ದಾರೆ, ಯಾರು ಏನು ಹೊರಗಿನರಲ್ಲ, ಎಲ್ಲ ಮನೆಯವರೇ, ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿಯವರೇ ಕೂತ್ಕೊಂಡು ಮಾತಾಡಿ ಯಾರ್ಯಾರು ವಾಪಸ್ ತಕ್ಕಂತಾರೆ ಎಲ್ಲರೂ ತೆಗೆಸ್ತೀವಿ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಪಡೆ ಕಸರತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುತ್ತಿದ್ರೆ, ಬಿಜೆಪಿ ನಾಯಕರು ಮತಶಿಕಾರಿ ಶುರು ಮಾಡಿದ್ದಾರೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಣಾಳಿಕೆ ಕೂಡ ರಿಲೀಸ್ ಮಾಡಿದ್ರು. ಬಳಿಕ ಖಾಸಗಿ ರೆಸಾರ್ಟ್ ಮಹತ್ವದ ಸಭೆ ಮಾಡಿ ಚುನಾವಣಾ ತಂತ್ರ ಪ್ರತಿತಂತ್ರ ಕುರಿತು ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ರಾಜ್ಯದ ಜನರ ಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಒಂದು ರೀತಿ ತೊಗಲಕ್ ದರ್ಬಾರನ್ನು ಈ ಸರ್ಕಾರ ಮಾಡ್ತಾ ಇದೆ. ಮೇಟಿ ಮಗನ ಪರ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ. ಬಿಜೆಪಿ ಅಭ್ಯರ್ಥಿ ಪರ ವಿಜಯೇಂದ್ರ ಅಬ್ಬರದ ಮತಬೇಟೆ.
ಬಾಗಲಕೋಟೆಯಲ್ಲೂ ಮಿನಿ ಸಮರದ ಕಾವು ಬಿರು ಬಿಸಿಲಿನಲ್ಲಿ ಧಗಧಗಿಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಮತಶಿಕಾರಿ ಮಾಡುತ್ತಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಶಾಸಕ ಸಿದ್ದು ಸವದಿ, ಛಲವಾದಿ ನಾರಾಯಣಸ್ವಾಮಿ ಮತ ಸಂಚಾರ ಮಾಡುತ್ತಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಪಸಮರ ಜೋರಾಗಿದ್ದು, ಕೈಕಮಲ ಮಧ್ಯೆ ಮತಬೇಟೆಯೂ ಭರ್ಜರಿಯಾಗಿ ನಡೆಯುತ್ತಿದೆ. ಅಖಾಡದಲ್ಲಿ ದಿಗ್ಗಜ ನಾಯಕರೇ ಮತಶಿಕಾರಿ ಮಾಡುತ್ತಿದ್ದು, ಮತದಾರ ಪ್ರಭುಗಳ ಆಯ್ಕೆ ಯಾರೆಂಬುದೇ ಕುತೂಹಲವಾಗಿದೆ. ಮತದಾರ ಪ್ರಭುಗಳು ಗ್ಯಾರಂಟಿಯನ್ನ ಕೈ ಹಿಡಿತಾರಾ ಅಥವಾ ಬಿಜೆಪಿ ಭರವಸೆಗಳಿಗೆ ಮಣೆ ಹಾಕ್ತಾರಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಜನರ ಜೇಬಿಗೆ ನಾಳೆಯಿಂದ ಕತ್ತರಿ ಬೀಳ್ತಾ ಇದೆ. ಯಾಕಂದರೆ ಟೋಲ್ ದರ ಏರಿಕೆಯಾಗಿದೆ, ಫಾಸ್ಟ್ಯಾಗ್ ದರ ಏರಿಕೆಯಾಗಿದೆ. ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ಮಾಡಿದರೂ ಅರ್ಧಕ್ಕರ್ಧ ದುಡ್ಡು ಸಿಗೋದಿಲ್ಲ. ಫೋನ್ಪೇ, ಗೂಗಲ್ ಪೇ ಬಳಕೆಗೂ ಕೂಡ ಷರತ್ತುಗಳು ಜಾರಿಯಾಗ್ತವೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಕರೆಂಟ್, ನೀರಿನ ಬಿಲ್ ದರ ಏರಿಕೆಗೆ ಮುಂದಾಗಿದೆ. ನಾಳೆಯಿಂದ ದೇಶದಲ್ಲಿ ಹೊಸ ಹಣಕಾಸು ನಿಯಮಗಳು ಜಾರಿಗೆ ಬರುತ್ತಿದ್ದು, ಜನರಿಗೆ ಬೆಲೆ ಏರಿಕೆ ಬರೆ ಬೀಳಲಿದೆ. ದೇಶದ ಬ್ಯಾಂಕ್ ವಹಿವಾಟುಗಳಲ್ಲಿ ಬದಲಾವಣೆಯಾಗಲಿದೆ. ಫೋನ್ ಪೇ, ಗೂಗಲ್ ಪೇ ರೂಲ್ಸ್ ಬದಲಾಗಲಿದ್ದು, ಆರ್ಬಿಐ ಹೊಸ ನಿಯಮಗಳು ಜಾರಿಗೆ ಬರ್ತಿವೆ. ರೈಲು ಪ್ರಯಾಣಿಕರು ಇನ್ನು ಮುಂದೆ ಬೇಕಾಬಿಟ್ಟಿ ಟಿಕೆಟ್ ರದ್ದು ಮಾಡುವ ಹಾಗಿಲ್ಲ. ವಾಹನ ಸವಾರರು ವರ್ಷಕ್ಕೆ 1 ಸಲ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸಿಕೊಳ್ಳೋದು ನಾಳೆಯಿಂದ ದುಬಾರಿಯಾಗಲಿದೆ. ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದ್ರೂ ನಾಳೆಯಿಂದಲೇ ದಂಡ ಬೀಳಲಿದೆ. ವಾಹನಗಳ ಟೋಲ್ ದರದಲ್ಲಿ 3% 5% ಏರಿಕೆಯಾಗ್ತಿದೆ. ಅಂದರೆ 5 ರಿಂದ 10 ರೂಪಾಯಿ ಟೋಲ್ ದರ ಜಾಸ್ತಿ ಮಾಡುತ್ತಿದ್ದಾರೆ. ಇನ್ನು ವರ್ಷಕ್ಕೊಮ್ಮೆ 200 ಟ್ರಿಪ್ ಸೌಲಭ್ಯ ಆಗಿರುವ ರಾಜಮಾರ್ಗ ಫಾಸ್ಟ್ಯಾಗ್ ದರವನ್ನ 3,000 ರಿಂದ 3,075 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಟೋಲ್ಗಳಲ್ಲಿ ನಗದು ಪಾವತಿ ಪೂರ್ತಿ ರದ್ದುಗೊಳಿಸಲಾಗಿದೆ. ಇದು ಟೋಲ್ ಕಥೆಯಾದ್ರೆ ರೈಲ್ವೆ ಪ್ರಯಾಣ ಟಿಕೆಟ್ ರದ್ದು ಮಾಡಿದ್ರೆ ಹಣ ಸಿಗಲ್ಲ. 8 ಗಂಟೆ ಒಳಗೆ ರೈಲ್ವೆ ಟಿಕೆಟ್ ರದ್ದು ಮಾಡಿದ್ರೆ ಹಣ ವಾಪಸ್ ಬರಲ್ಲ. ಆದ್ರೆ ಪ್ರಯಾಣಕ್ಕೂ ಮೊದಲಿನ 24 ಗಂಟೆ ಒಳಗೆ ರದ್ದು ಮಾಡಿದ್ರೆ 50% ವಾಪಸ್ ಬರುತ್ತೆ. 24 ಗಂಟೆಗೂ ಮೊದಲೇ ರದ್ದು ಮಾಡಿದ್ರೆ 75% ವಾಪಸ್ ಕೊಡ್ತಾರೆ. ಡಿಜಿಟಲ್ ಪಾವತಿಗೆ ಟೈಟ್ ರೂಲ್ಸ್ ಬರ್ತಾಗಿದ್ದು, ಡಿಜಿಟಲ್ ಪಾವತಿಗೆ OTP SMS ನಿಯಮ ಜಾರಿಯಾಗ್ತಿದೆ. ಫೋನ್ ಪೇ, ಗೂಗಲ್ ಪೇಗೂ ನಿಯಮ ಅನ್ವಯ ಆಗಲಿದೆ. ಆನ್ಲೈನ್ ಬ್ಯಾಂಕಿಂಗ್ ವಹಿವಾಟು 5 ಲಕ್ಷಕ್ಕೆ ಸೀಮಿತ ಮಾಡಿದ್ದಾರೆ. 5 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಆಧಾರ್ ಲಿಂಕ್ ಆಗಿರಬೇಕು. ಜೊತೆಗೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಸ್ಕ್ಯಾನ್ ಮಾಡಬೇಕು ಅನ್ನೋ ನಿಯಮ ನಾಳೆಯಿಂದ ಜಾರಿಯಾಗಲಿದೆ. ಇನ್ನು ನಾಳೆಯಿಂದ ತೆರಿಗೆ ಪಾವತಿಸೋರಿಗೆ ತಲೆನೋವು ಇರೋದಿಲ್ಲ. ಯಾಕಂದ್ರೆ ಫೈನಾನ್ಷಿಯಲ್ ವರ್ಷ, ಅಸೆಸ್ಮೆಂಟ್ ವರ್ಷ ಅನ್ನೋದನ್ನ ತೆಗೆದುಹಾಕಲಾಗಿದೆ. ಇನ್ನು ಮುಂದೆ ತೆರಿಗೆ ವರ್ಷ ಅನ್ನೋ ಹೆಸರಲ್ಲದೆ ಟ್ಯಾಕ್ಸ್ ನಿಯಮಗಳು ಜಾರಿಗೆ ಬರಲಿವೆ. ಉದ್ಯಮಿಗಳು ITR ಸಲ್ಲಿಸೋಕೆ ಆಗಸ್ಟ್ 31ರವರೆಗೆ ಡೆಡ್ಲೈನ್ ಕೊಟ್ಟಿದ್ರೆ, ಸಂಬಳದಾರರು ಮಾತ್ರ ಜುಲೈ 31ರೊಳಗೆ IT ಫೈಲ್ ಮಾಡಬೇಕು ಅನ್ನೋ ನಿಯಮ ಜಾರಿಗೆ ಬರ್ತಿದೆ. ಇದಿಷ್ಟೇ ಅಲ್ಲ, ಕೈಗಾರಿಕೆಗಳು ಬಳಸುವ ವಿದ್ಯುತ್ ದರದಲ್ಲೂ ಏರಿಕೆ ಆಗ್ತಿದೆ. ಈತನ ಮಧ್ಯೆ ಫಾಸ್ಟ್ಯಾಗ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ರು. ಡಿಸಿಎಂ DK ಶಿವಕುಮಾರ್ ಮಾತನಾಡಿ, ಕೇಂದ್ರದ ಬೆಲೆ ಏರಿಕೆಯಿಂದ ಜನ ನರಳುತ್ತಿದ್ದಾರೆ. ಅಚ್ಚೇ ದಿನ್ ಅಂದ್ರು, ಈಗ ಕಚ್ಚಾ ದಿನ್ ಬಂದಿದೆ ಎನ್ನಬೇಕಾ ಅಂತ ಸಿಟ್ಟು ಹೊರಹಾಕಿದ್ರು. ಟೋಲ್ ದರ ಹೆಚ್ಚಿಸಿದ್ದಾರೆ. ಔಷಧಿಗಳ ಬೆಲೆ ಏರಿಕೆಯಾಗಿದೆ. 12% GST ಹಾಕ್ತಿದ್ದಾರೆ. ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ, ಏರ್ ಕಂಡೀಷನರ್, ಕೂಲರ್ 15%. ಇನ್ನು ವಿಮಾನದ ಟಿಕೆಟ್ ದರವು ಏರಿಕೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಶೇಷವಾಗಿ ಏಪ್ರಿಲ್ 1ರಿಂದ ಜನರನ್ನ ಫೂಲ್ ಮಾಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡಲೇಬೇಕು. ಇದನ್ನು ವಾಪಸ್ ರೋಲ್ ಮಾಡಬೇಕು. ಜನರ ಸಂಕಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ಳೇಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಇದಕ್ಕೆ ಅವ್ರಿಗೆ ನೀವು ರೋಲ್ ಬ್ಯಾಕ್ ಮಾಡಿ ಜನರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ದಾರೆ, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಲೂಟಿ ಮಾಡುವುದಕ್ಕೆ ಹೊರಟಿದೆ ಅಂದ್ರು. ಟೋಲ್ ದರ ಹೆಚ್ಚಿಸಿ ಪ್ರತಿದಿನ ಸಾವಿರಾರು ಕೋಟಿ ಸಂಗ್ರಹ ಮಾಡುತ್ತಿದೆ. 26,000 ಕೋಟಿ ಟೋಲ್ ಸಂಗ್ರಹ ಮಾಡಿದೆ. ಕರ್ನಾಟಕ ಜನರನ್ನ ಕೇಂದ್ರ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದ್ರು. April 1st has become a day of loot, rob and fleece for Modi government and the BJP. BJP-led Belle Erike has become a curse in the life of common man. Highway robbery
being committed by BJP by repeated toll tax hikes. BJP and Modi government has collected 23,000 crores from Kannadigas alone in toll taxes. ಕೇಂದ್ರ ಸರ್ಕಾರ ಮಾತ್ರ ಬೆಲೆ ಏರಿಕೆ ಮಾಡುತ್ತಿಲ್ಲ. ರಾಜ್ಯದಲ್ಲೂ ಕೈಗಾರಿಕೆಗಳಿಗೆ ವಿದ್ಯುತ್ ದರ ಏರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಹಾಗೆ ಬೆಂಗಳೂರಿನ ಜನರಿಗೆ ನೀರಿನ ಬಿಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಒಟ್ನಲ್ಲಿ ಸರ್ಕಾರಗಳು ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾವೆ ಹೊರತು ಯಾವುದೇ ಬೆಲೆ ಇಳಿಕೆ ಮಾಡಿಲ್ಲ. ಹೀಗಾಗಿ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟೋದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.